ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಭೀತಿಯಿಂದ ಭಾರತಕ್ಕೆ ಸಂಕಷ್ಟ ಎದುರಾಗಿರುವಂಥದ್ದು. ಒಂದು ಕಡೆ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ಗಳ ಅಭಾವ ಕಾಣಿಸ್ತಾ ಇರುವಂಥದ್ದು. ಈಗ ಅದಾದ ನಂತರ ಆಟೋ ಚಾಲಕರಿಗೂ ಅಷ್ಟೇ ಗ್ಯಾಸ್ನ ಅಭಾವ ಕಾಣಿಸ್ಕೋತಾ ಇರುವಂಥದ್ದು. ಇದೆಲ್ಲದನ್ನ ಹೊರತುಪಡಿಸಿ ಇವತ್ತಿನ ದಿನ ವಾಟಾಳ್ ನಾಗರಾಜ್ ಅವರು ಯಾವಾಗಲೂ ಕೂಡ ಅಷ್ಟೇ ಅವರ ಧ್ವನಿ ಯಾವಾಗಲೂ ಇರುತ್ತೆ. ಅದೇ ರೀತಿ ಆಟೋ ರಿಕ್ಷಾದವರ ಮೇಲೆ ಅಷ್ಟೇ ಕೂಡ ಅವರ ಒಂದು ಧ್ವನಿ ಇರುವಂಥದ್ದು. ಇವತ್ತು ಅವರೇ ಇದ್ದಾರೆ, ಅವರು ಚಳುವಳಿಯನ್ನು ಮಾಡ್ತಾ ಇರುವಂಥದ್ದು. ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅವರ ಹಾದಿ ಅನ್ನುವಂಥದ್ದು. ಸರ್, ಇವತ್ತಿನ ದಿನ ಏನಾಗಿದೆ ಅಂದರೆ, ಈ ಹಿಂದೆಯಿಂದನೂ ಅಷ್ಟೇ ಆಟೋ ರಿಕ್ಷಾದ ಚಾಲಕರಿಗೆ ಎದುರಾಗ್ತಾ ಇರುವಂಥದ್ದು. ಈಗ ಹಿಂದೆ ಎಲ್ಲ ಯೋಜನೆಗಳನ್ನು ಕೊಟ್ಟಾಗಲೂ ಅಷ್ಟೇ ಆಟೋ ರಿಕ್ಷಾಕ್ಕೆ ಒಂದಷ್ಟು ಅಡೆತಡೆ ಆಗಿರುವಂಥದ್ದು. ಈಗಲೂ ಅಷ್ಟೇ ಗ್ಯಾಸ್ನ ಅಭಾವ ಕಾಣಿಸ್ಬರ್ತಾ ಇರುವಂಥದ್ದು. ಏನು ಹೇಳ್ತೀರಾ ಇದು ನಿಜನೂ ಹೌದು. ತೊಂದರೆಯಲ್ಲಿದ್ದಾರೆ, ಮನೆ ನಡೆಸೋದು ಕಷ್ಟ, ಬಾಡಿಗೆ ಬರ್ತಾ ಇಲ್ಲ, ರಿಕ್ಷಾ ಓಡಿಸ್ತಾ ಇಲ್ಲ, ಭಾಳ ತೊಂದರೆಯಲ್ಲಿದ್ದಾರೆ. ಅವ್ರ ಪರಿಸ್ಥಿತಿ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನಾವಂತೂ ಅವ್ರ ಪರವಾಗಿ ಬೀದಿಗಿಳಿತೀವಿ. ಸೋಮವಾರದಿಂದ ಇಡೀ ರಾಜ್ಯಾದ್ಯಂತ ರಿಕ್ಷಾ ಬಂದ್ ಮಾಡಿಸೋದಕ್ಕೆ ಸೋಮವಾರ ದಿವಸ ತೀರ್ಮಾನ ತೆಗೆದುಕೊಳ್ತೀವಿ. ಅವ್ರ ಪರವಾಗಿ ನಾನು ಮೊದಲಿಂದ ಇದ್ದೀನಿ. ಭಾಳ ಅನ್ಯಾಯ ಆಗಿದೆ. ಅವರಿಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಮಾತಾಡಬೇಕು. ಬಾಗಲಕೋಟೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ, ದಾವಣಗೆರೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಭಾಳ ಕಣ್ಣೀರಿನ ಕತೆ. ಕೂಡಲೇ ಬೀದಿಗೆ ಇಳಿಬೇಕು. ನಾವು ಇಳಿತೀವಿ. ಕನ್ನಡತಿ ವಾಟಾಳ್ ಪಕ್ಷ ಬೀದಿಗೆ ಇಳಿತೀವಿ. ಅವ್ರ ಪರವಾಗಿ ಸೋಮವಾರದಿಂದ ತೀವ್ರವಾದ ಹೋರಾಟಕ್ಕೆ ನಿಲ್ತೀವಿ. ಆಟೋ ರಿಕ್ಷಾದವರ ಪರವಾಗಿ ನೀವು ನಿಲ್ತೀರಿ ಅಂತ ಇದ್ದೀರಾ. ಒಂದು ವೇಳೆ ಗ್ಯಾಸ್ ಸಿಗಲಿಲ್ಲ ಅಂದರೆ ಇವತ್ತಿನ ದಿನ ನೀವು ಬಂದ ರೀತಿಯಲ್ಲೇ ಕತ್ತೆ ಕುದುರೆ ಸವಾರಿಯಲ್ಲೇ ಹೋಗುವಂಥ ಪರಿಸ್ಥಿತಿ ಆಗುತ್ತಾ, ನೆರವೇರುತ್ತಾ ಅನ್ನುವಂಥ? ಇದು ನಿಜವಾಗಲೂ ನಾವು ವಿನೂತನವಾದಂಥ ಚಳುವಳಿಗಳನ್ನು ಮಾಡಿ ಬುದ್ಧಿ ಇಲ್ಲದ ಸರ್ಕಾರಕ್ಕೆ, ಬುದ್ಧಿ ಇಲ್ಲದ ವಿರೋಧ ಪಕ್ಷಕ್ಕೆ, ಬುದ್ಧಿ ಇಲ್ಲದ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ದೃಷ್ಟಿಯಿಂದ ನಾವು ವಿನೂತನವಾದ ಚಳುವಳಿಯನ್ನು ಮಾಡೋ ಮೂಲಕ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ತಿಳಿಸ್ತಾ ಇದ್ದೀವಿ. ಸೋಮವಾರದಿಂದ ನಿಜವಾಗಲೂ ರಿಕ್ಷಾದವರ ಪರವಾಗಿ, ಹೋಟ್ಲ್ಗಳ ಪರವಾಗಿ, ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತೇವೆ. ಬುದ್ಧಿ ಇಲ್ಲದ ಸರ್ಕಾರ ಅಂತ ಹೇಳಿದ್ರೆ ಸರ್, ಈ ಬುದ್ಧಿ ಇಲ್ಲದ ಸರ್ಕಾರಕ್ಕೆ ನೀವು ಚಳುವಳಿಯ ಮೂಲಕ ಯಾವಾಗಲೂ ಕೂಡ ಪಾಠ ಕಲಿಸ್ತಾನೆ ಬಂದಿದ್ರೆ, ಆದರೆ ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ಳಿಲ್ವಾ ಅನಿಸುತ್ತೆ? ಏನಾಗಿದೆ ಅಂದರೆ, ಶಾಸನ ಸಭೆಯಲ್ಲಿ ಮಾತಾಡ್ತಕ್ಕಂಥ ಶಾಸಕರಿಲ್ಲ, ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ ಸದಸ್ಯರಿಲ್ಲ. ಇದು ಏನಾಗಿದೆ ಅಂದರೆ, ಅವ್ರ ಇಚ್ಛೆ ಬಂದಂಗೆ ಸರ್ಕಾರ ಹೋಗಂಗಾಗಿದೆ. ಅದರಿಂದ ಭಾಳ ನೋವಾಗ್ತಾ ಇದೆ. ನಾವಂತೂ ಸರ್ಕಾರದ ಗಮನ ಸೆಳೆಯೋದಕ್ಕೆ ತೀವ್ರವಾದ ಹೋರಾಟ ಮಾಡ್ತೀವಿ. ಈ ಸರ್ಕಾರ ರಾಜಕಾರಣಿಗಳು ಹೇಗಾಗಿದೆ ಅಂದರೆ ಹೇಳಿ, IPL ಟಿಕೆಟ್ ಬಗ್ಗೆ, ಹಾಗೆ ಈಗ ಬೈ ಎಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದನ್ನ ಯಾಕೆ, ಬೆಲೆ ಏರಿಕೆ ಬಗ್ಗೆ, ಈ ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾ ಇಲ್ಲ? ಅದೇನಪ್ಪ, ಶಾಸಕರು ಟಿಕೆಟ್ ಕೇಳಿದ್ದೇನೋ ದೊಡ್ಡದೇನಲ್ಲ, ಕೇಳಬಾರ್ದಾಗಿತ್ತು. ಅವ್ರು ಹಂಗೆ ಹೊರಗಡೆನೇ ಅವರು ಟಿಕೆಟ್ ಕಳಿಸ್ಕೊಡೋರು. ಬೇಕಾದರೆ ಅದನ್ನು ಅಸೆಂಬ್ಲಿಲಿ ಚರ್ಚೆ ಮಾಡೋಂಥ ಪ್ರಸಂಗ ಏನಲ್ಲ. ಅಕಸ್ಮಾತ್ ಮಾಡಿಬಿಟ್ರು ಅದೇನು ಭಾರಿ ಅಪರಾಧನೂ ಏನಲ್ಲ. ಅಸೆಂಬ್ಲಿಲಿ ಏನೇನೋ ನಡೀತವೆ. ಆದ್ದರಿಂದ ಇದು ಈ ಹಿಂದೆ ರಾಜಣ್ಣವರೊಬ್ಬರೆಲ್ಲ ಅನೇಕರು ಏನೇನೋ ಮಾತಾಡಿದ್ದಾರೆ. ಅದರಿಂದ ಇದನ್ನು ದೊಡ್ಡದು ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ಶಾಸನ ಸಭೆಯಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು ಅದಾಗಲಿಲ್ಲ. ವಿರೋಧ ಪಕ್ಷದ ವಿಫಲ ಆಗಿದ್ದಾರೆ, ಆಡಳಿತ ಪಕ್ಷನೂ ವಿಫಲ ಆಗಿದೆ. ಮುಂದಿನ ಹಾದಿ, ನಿಮ್ಮ ಹಾದಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು? ಸೋಮವಾರದಿಂದ ತೀವ್ರವಾಗಿ ನಾವು ಹೋರಾಟಕ್ಕೆ ಇಳಿತೀವಿ. ರಿಕ್ಷಾ ಇಡೀ ರಾಜ್ಯಾದ್ಯಂತ ಬಂದ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾಯಿದ್ದೀವಿ. ಅದನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಗೋಲ್ಮಾಲ್ ಆಗ್ತಾ ಇದೆ. 4,000ಕ್ಕೆ ಗ್ಯಾಸ್ಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ ಅನ್ನುವಂಥ ನ್ಯೂಸ್ ಕೂಡ ಹರಿದಾಡ್ತಾ ಇದೆ. 4,000 ಗ್ಯಾಸ್? ಹೌದು, ಜಾಸ್ತಿ ಆಗ್ತಾ ಇದೆ. ಎಲ್ಲನೂ ಕಾಳಸಂತೆ ಆಗಿದೆ. ಜಾಸ್ತಿ ಮಾರ್ತಾ ಇದ್ದಾರೆ, ರೇಟ್ ಜಾಸ್ತಿ ಆಗಿದೆ. ತಡಿಬೇಕು, ತಡಿತಕ್ಕಂಥವ್ರು ಯಾರೇ ಇಲ್ವೇ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದಕ್ಕೆ? ಈ ಹೋರಾಟ ತೀವ್ರ. ಕನ್ನಡತಿ ವಾಟಾಳ್ ಪಕ್ಷ ರಿಕ್ಷಾಗಳ ಪರವಾಗಿ, ಜನರ ಪರವಾಗಿ, ಹೋಟ್ಲ್ಗಳ ಪರವಾಗಿ ತೀವ್ರವಾದಂಥ ಹೋರಾಟ ಮಾಡ್ತೇವೆ. ಒಳ್ಳೆಯದಾಗಲಿ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಜಾ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.